ಮೈಸೂರು ಸಂಸ್ಥಾನ ಅಂದರೆ ಸಾಕು, ಇಡೀ ದೇಶವೇ ಒಂದು ಕ್ಷಣ ತಿರುಗಿ ನೋಡುತ್ತೆ. ಯಾಕೆಂದ್ರೆ ಈ ಸಂಸ್ಥಾನ ಆಳಿದ ರಾಜರೇ ಹಾಗಿದ್ರು. ಇಂಥ ರಾಜರ ಆಡಳಿತದಲ್ಲಿ ಅವರಿಗೆ ನೆರವಾಗ್ತಾ ಇದ್ದವರು ಅಂದರೆ ಅವರು ದಿವಾನರು. ಹೀಗೆ ಸಂಸ್ಥಾನವನ್ನ ಅನೇಕ ದಿವಾನರು ರಾಜರ ಜೊತೆಗೂಡಿ ಮುನ್ನಡೆಸಿದ್ರು. ಅವರಲ್ಲಿ ಕೇಳಿಬರೋ ಪ್ರಮುಖ ಹೆಸರು ಪೂರ್ಣಯ್ಯ ಅವರದ್ದು. ತಮ್ಮ ಆಡಳಿತ ಶೈಲಿಯಿಂದಲೇ ಅವರು ರಾಜ್ಯದಲ್ಲಿ ಮನೆ ಮಾತಾಗಿದ್ರು. ಜೊತೆಗೆ ಕೆಲ ವೈರುಧ್ಯಗಳು ಅವರನ್ನ ಕಾಡಿತ್ತು. ಅದುವೇ ಅವರ ನಿವೃತ್ತಿ ನಂತರದ ಯಾತನೆಗೆ ಮೂಕ ಸಾಕ್ಷಿಯಾಗಿತ್ತು. ಆದರೆ ದಿವಾನ್ ಪೂರ್ಣಯ್ಯ ಅಂದರೆ ಅದೊಂದು ಡೈನಾಮಿಕ್ ಪವರ್. ಇವರು 3 ರಾಜರ ಆಳ್ವಿಕೆಯನ್ನ ಕಂಡವರು. ಹೈದರಾಲಿ, ಅವರ ಮಗ ಟಿಪ್ಪು ಸುಲ್ತಾನ್, ಹಾಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಹೀಗೆ 3 ರಾಜರ ಆಡಳಿತವನ್ನ ಕಂಡವರು. ಅವರೊಂದಿಗೆ ಸೇರಿ ಮೈಸೂರು ರಾಜ್ಯಕ್ಕಾಗಿ ದುಡಿದ್ರು. ಇವರ ಬಗ್ಗೆ ಹೇಳಬೇಕು ಅಂದ್ರೆ ಅಪ್ರತಿಮ ಚತುರರು. ಅದು ಯಾವುದೇ ಲೆಕ್ಕಪತ್ರ ಇರಲಿ, ಇನ್ಯಾವುದೇ ಮಾಹಿತಿ ಇರಲಿ, ಅವುಗಳನ್ನ ದಾಖಲೆಗಳನ್ನ ನೋಡದೆಯೇ ಕರಾರುವಕ್ಕಾಗಿ ರಾಜರ ಮುಂದೆ ಇಡ್ತಾ ಇದ್ರು. ಅಷ್ಟೊಂದು ಚಾಕಚಕ್ಯತೆ ಪೂರ್ಣಯ್ಯ ಅವರಿಗಿತ್ತು. ಇದರಿಂದಲೇ ಹೈದರಾಲಿ ಇವರನ್ನ ದಿವಾನರಾಗಿ ನೇಮಕ ಮಾಡಿಕೊಂಡಿದ್ರು.